ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಗಣಪತಿ ಹಬ್ಬ ಅನ್ನೋದು ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನದಂದು ಬರುತ್ತೆ. ಗೌರಿ ಹಬ್ಬ ಆದಮೇಲೆ ಗಣಪತಿ ಹಬ್ಬ ಬರುತ್ತೆ. ಯಾಕಂದರೆ ಗೌರಿ ತಾಯಿ ಅವಳು ಫಸ್ಟ್ ಬರ್ತಾಳೆ, ಆಮೇಲೆ ಗಣಪತಿ ಬರ್ತಾನೆ. ಇನ್ನೊಂದೇನೆಂದರೆ, ಈ ನಾಗರ ಪಂಚಮಿನಲ್ಲಿ ಹೇಗೆ ನಾವು ಪೂಜೆ ಮಾಡಿ ನೈವೇದ್ಯಕ್ಕೆ ಮಾಡ್ತೀವೋ ಅದೇ ರೀತಿ ಏನು ಗಣಪತಿ ಹಬ್ಬದಲ್ಲೂ ನಾವು ನಾಗರ ಪಂಚಮಿ ಮಾಡಿದ ಹಾಗೇನೆ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೂ ಸಹಿತ ಮಾಡ್ತೇವೆ. ಅಣ್ಣ ತಮ್ಮ ಅದರಿಂದ ಇದು ಗಣಪತಿನೇ ಅಣ್ಣ ಆ್ಯಕ್ಚುಲಿ, ಅಂದರೆ ಬಯಾಲಜಿಕಲಿ ಅಲ್ಲ, ಏನು ಕಥೆಗಳ ಪ್ರಕಾರ ಗಣಪತಿ ಅಣ್ಣ ಸುಬ್ರಹ್ಮಣ್ಯನಿಗೆ. ಈ ಗಣಪತಿ ಹಬ್ಬದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲರ ಮನೇಲೂ ಗಣಪತಿ ಹಬ್ಬ ಇರುತ್ತೆ. ಕೆಲವ್ರ ಮನೇಲಿ ಗಣಪತಿ ಕೂರಿಸೋ ಪದ್ಧತಿ ಇರಲ್ಲ. ಕೆಲವ್ರ ಮನೇಲಿ ದೊಡ್ಡವ್ರ ಮನೇಲಿ ಮಾತ್ರ ಗಣಪತಿಯನ್ನು ಇಟ್ಟಿರ್ತಾರೆ, ಅಲ್ಲೆಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಇದು ಗಂಡಸರ ಹಬ್ಬ. ಗಂಡಸರು ಈ ಗಣಪತಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಕೆಲವು ಸಾಮವೇದಿಗಳಿಗೆ ಇವತ್ತು ಜನಿವಾರ ಚೇಂಜ್ ಮಾಡೋ ಹಬ್ಬ, ನೂತನ ಯಜ್ಞೋಪವೀತವನ್ನು ಸಾಮವೇದಿಗಳು ಗಣಪತಿ ಹಬ್ಬದ ದಿನನೇ ಬದಲಾಯಿಸ್ಕೊಳ್ಳೋದು, ಹಾಕ್ಕೊಳ್ಳೋದು. ಜೊತೆನಲ್ಲಿ ಏನಂದರೆ, ಈ ಗಣಪತಿ ಹಬ್ಬ ಹೇಗೆ ಅಂದರೆ, ಬೆಳ್ಳಿ ನಾಗಪ್ಪನಿಗೆ ಪೂಜೆ ಮಾಡಿದ್ರೆ ಬೆಳ್ಳಿ ಗಣಪತಿ ಇಡ್ತಾರೆ, ಮಣ್ಣಿನಿಂದ ನಾಗಪ್ಪನ ಮಾಡೋ ಪೂಜೆ ಮಾಡಿದ್ರೆ ಮಣ್ಣಿನ ಗಣಪತಿಯನ್ನು ತರ್ತಾರೆ. ಇನ್ನೂ ಒಂದು, ಮಣ್ಣಿನ ಗಣಪತಿಯನ್ನು ತರೋದು ಹಿಂದಿನಿಂದ ರೂಢಿ ಇದ್ದರೆ ಮಾತ್ರ, ಇಲ್ಲ ಅಂದರೆ ಬೆಳ್ಳಿ ಗಣಪತಿಗೆ ಪೂಜೆಯನ್ನು ಮಾಡುವಂಥ ಸಂಪ್ರದಾಯ ಇರುತ್ತೆ. ಬೇರೆ ಎಲ್ಲ ಹಬ್ಬಗಳ ಹಾಗೆ, ವ್ರತಗಳ ಹಾಗೆ ಇದಕ್ಕೂ ಕೂಡ ಪುರೋಹಿತರನ್ನ ಕರೆಸಿ ಪೂಜೆ ಮಾಡ್ತಾರೆ. ಪುರೋಹಿತರು ಇಲ್ಲ ಅಂದರೆ ಕ್ಯಾಸೆಟ್ ಹಾಕೊಂಡು ಮಾಡೋದು, ಸಿಡಿ ಹಾಕೊಂಡು ಮಾಡೋದು, ಈಗೆಲ್ಲ ಮೊಬೈಲ್ನಲ್ಲಿ ಮಾಡೋದು ಬಂದಿದೆ. ಇಲ್ಲಿ ಏನಂದರೆ, ಈ ಗಣಪತಿ ಹಬ್ಬವನ್ನು ಮದುವೆ ಆಗಿರೋ ಗೃಹಸ್ಥರು ಮಾಡ್ತಾರೆ, ಮನೇಲಿರೋ ಎಲ್ಲ ಗಂಡು ಮಕ್ಕಳು ಮಾಡ್ತಾರೆ. ಗಣಪತಿ ಹಬ್ಬದ ಹಿಂದಿನ ದಿನ ಏನು ಮಾಡಿರ್ತಾರೆ, ಮಡಿ ವಸ್ತ್ರಗಳನ್ನು ಹಾಕಿರ್ತಾರೆ, ಇಲ್ಲ ರೇಷ್ಮೆ ಮಗುಟ ಇರುತ್ತೆ ಗಂಡಸರಿಗೆ, ಉಟ್ಕೋಬೋದು. ಇಲ್ಲ ಏನು ಡೈರಿಯೋ ಸಂಧ್ಯಾವನಿಗೆ ಉಟ್ಟುಕೊಳ್ಳುವಂಥ ಒಂದು ಪಂಚೆ ಇರುತ್ತೆ, ನಾರಿನ ಮಗುಟನೋ, ಅದನ್ನು ಮಡಿಗೆ ಇಟ್ಕೋಬೋದು. ಇಲ್ಲ ಮಡಿಗೆ ಪಂಚೆಗಳನ್ನು ಹಾಕಿರ್ತಾರೆ. ಗಣಪತಿ ಹಬ್ಬದ ದಿನ ಎಲ್ಲ ಮನೆಯ ಗಂಡಸರು ಏನು ಮಾಡ್ತಾರೆ, ಅಭ್ಯಂಗ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಏನು ಮಾಡ್ತಾರೆ, ಗಣಪತಿ ಪೂಜೆಗೆ ಕೂತ್ಕೋತಾರೆ. ಈ ಗಣಪತಿ ಪೂಜೆ ಹಿಂದಿನ ದಿನ ಭಾಳ ಕೆಲಸ ಇರುತ್ತೆ. ಏನಂದರೆ, ಮಣ್ಣಿನ ಗಣಪತಿ ತರೋರ ಮನೆಯಲ್ಲಿ ಮುಂಚೆನೇ ಹೋಗಿ ಕುಂಬಾರ ರೂಮ್ನಲ್ಲಿ ಮಣ್ಣಿನ ಗಣಪತಿ ಯಾವ್ದು ಬೇಕು ಅಂತ ಮಾರ್ಕ್ ಮಾಡಿಟ್ಟಿರ್ತಾರೆ. ಗಣಪತಿ ಹಬ್ಬದ ಹಿಂದಿನ ದಿನ ಹೋಗಿ ಗಂಡಸರು ಆ ಗಣಪತಿಯನ್ನು ಕುಂಬಾರನಿಗೆ ಅಕ್ಕಿ, ಬೆಲ್ಲ, ಕಾಯಿ, ಫಲ ಕೊಟ್ಟು ಯಥಾಶಕ್ತಿ ದಕ್ಷಿಣೆ ಕೊಟ್ಟು ಆ ಗಣಪತಿಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಗಣಪತಿಯನ್ನು ಇಟ್ಕೊಂಡು ಬರ್ತಾರೆ. ಮನೆ ಬಾಗಿಲಿಗೆ ಬಂದಾಗ ಮನೆಯ ಏನು ಗೃಹದ ಮಹಿಳೆಯರು ಇರ್ತಾರೆ, ಅವರು ಆರತಿ ಎತ್ತಿ ಚೆಲ್ಲಿ ಗಣಪತಿಯನ್ನು ಒಳಗೆ ಬರಮಾಡ್ಕೊಳ್ತಾರೆ. ಆಮೇಲೆ ಗಣಪತಿಯನ್ನು ಒಂದು ಕಡೆ ಇಟ್ಟಿರ್ತಾರೆ. ಮರುದಿನ ಏನು ಮಾಡ್ತಾರೆ, ಪೂಜೆ ಕೂತ್ಕೊಳ್ಳೋ ಹೊತ್ತಿಗೆ ಏನು ಮಂಟಪ ಇದೆ ಅಥವಾ ಒಂದು ಚೇರ್ ಇದೆ, ಟೇಬಲ್ ಇದೆ, ಟೀಪ ಇದೆ, ಅಲ್ಲಿ ಗಣಪತಿಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅದ್ರ ಮೇಲೆ ಗಣಪತಿ, ಮಣ್ಣಿನ ಗಣಪತಿಯನ್ನು ಇಡ್ತಾರೆ. ಇಲ್ಲ ಬೆಳ್ಳಿ ಗಣಪತಿ ಅಂದರೆ ಬೆಳ್ಳಿ ಗಣಪತಿಯನ್ನು ಒಂದು ತಟ್ಟೆಯಲ್ಲಿ ಇಡ್ತಾರೆ. ಬಾಳೆ ಕಂದು ಕಟ್ಟಿ ಮಾವಿನ ತೋರಣಗಳನ್ನೆಲ್ಲ ಮನೆಗೆ ಮುಂಚೆನೇ ಕಟ್ಟಿರ್ತಾರೆ. ಏನು ಮಂಟಪ ಇರುತ್ತೆ ಆ ಮಂಟಪಕ್ಕೂ ಮಾವಿನ ತೋರಣ ಸುತ್ತಲೂ ಕಟ್ಟಿ, ಇನ್ನೊಂದು ತುಂಬ ಅಲಂಕಾರ ಮಾಡ್ತಾರೆ. ಬಾಳೆ ಕಂದು ಕಟ್ಟಿದ್ದಲ್ಲದೆ ನಮ್ಮ ಕಡೆ ಎಲ್ಲ ಈ ಕಾಶಿ ಜೋಳ ಬರುತ್ತೆ, ಅದು ಸೇಬಿನ ಹಣ್ಣು, ಸೀಬೆ ಹಣ್ಣು, ಈ ಕಾಲದಲ್ಲಿ ಸಿಗುವಂಥ ಹಣ್ಣುಗಳನ್ನೆಲ್ಲ ದಾರ ಹಾಕಿ ಮಂಟಪದ ಸುತ್ತಲೂ ಕಟ್ತಾರೆ. ಆಮೇಲೆ ಗಣಪತಿಗೆ ವಿಶೇಷವಾಗಿ 21 ಎಳೆ ಅಥವಾ 21 ಹೂವಿನ ಹತ್ತಿ ಹಾರವನ್ನು ನೂತನ ವಸ್ತ್ರವಾಗಿ ಇಡ್ತಾರೆ. ಇದು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಕೆಲವ್ರ ಮನೆಯಲ್ಲಿ 9 ಬಗೆಯ ತಿಂಡಿಗಳು, ಕುರುಕುಲು ತಿಂಡಿಗಳು ಮಾಡೋ ರೂಢಿ ಇದೆ. ಕೆಲವ್ರ ಮನೇಲಿ 21 ಬಗೆಯ ತಿಂಡಿ ಮಾಡೋ ರೂಢಿ ಇರುತ್ತೆ ನೈವೇದ್ಯಕ್ಕೆ. ಮತ್ತು ಕೆಲವ್ರ ಮನೇಲಿ 9 ಕಾಯಿಯನ್ನು ಒಡೆಯೋ ಏನು ಪೂಜೆಗೆ ಒಂದು ರೂಢಿ ಇದೆ, 21 ಕಾಯಿ ಒಡೆಯುವಂಥ ರೂಢಿನೇ ಇರುತ್ತೆ. ಇದು ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ದರಿಂದ ತುಂಬ ಜನ ಇರೋರು ಅಷ್ಟು ಕಾಯಿಗಳನ್ನು ಒಡೆದ್ರು ತಿಂಡಿ ತಿನಿಸು ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋರು. ಇಲ್ಲ ಅಂದರೆ ಮನೆಯಲ್ಲಿ ತಲಾ 2 ಅಂದರೆ ನೈವೇದ್ಯಕ್ಕೆ ಯಾವಾಗಲೂ ಜೋಡಿ ತೆಂಗಿನಕಾಯಿ ನಾವು ಗುಡಿಡೋದು, ನಮಗೆ ಹೇಳಿ ಕೊಟ್ಟಿರೋದು ಹಾಗೇನೆ. ಇಲ್ಲಾಂದರೆ ಮನೇಲಿ ಇರೋ ಪ್ರತಿಯೊಬ್ಬ ಗಂಡಸಿಗೂ ಒಬ್ರೊಬ್ರಿಗೆ ಒಂದೊಂದು ನೈವೇದ್ಯಕ್ಕೆ ಅಂತ ಎಷ್ಟು ಜನ ಇರ್ತಾರೋ ಅಷ್ಟು ತೆಂಗಿನಕಾಯಿಗಳನ್ನು ನೈವೇದ್ಯಕ್ಕೆ ಇಡ್ತಾರೆ. ಎಲ್ಲ ಹಣ್ಣು, ಹೂವು, ಫಲ, ಪತ್ರೆ ಮತ್ತು ಗರಿಕೆ ಶ್ರೇಷ್ಠ ಗಣಪತಿಗೆ. ಕೆಲವೊಬ್ಬರು ಸಿಂಧೂರ, ಚಂದನ, ಈ ಚಂದನವನ್ನು ಅನಂತಂಗೂ ತುಂಬ ಶ್ರೇಷ್ಠ ಅಂತಾರೆ, ಸುಬ್ರಹ್ಮಣ್ಯಗೂ ಶ್ರೇಷ್ಠ ಅಂತಾರೆ, ಹಾಗೆ ಗಣಪತಿಗೂ ಸಹಿತ ಶ್ರೇಷ್ಠ ಅಂತ ಹೇಳ್ತಾರೆ. ಆಮೇಲೆ ಆರತಿಗಳನ್ನು ಬರೆಯೋದು ಅಷ್ಟೇ, 9 ಆರತಿ ಬರೀತಾರೆ, ಅಲ್ಲಿ 21 ಆರತಿ ಬರೀತಾರೆ. ನಮ್ಮೂರ ಕಡೆ ಅಂದರೆ ಶಿವಮೊಗ್ಗ ಕಡೆ ಎಲ್ಲ ತಟ್ಟೆ, ಹೊಸ ಸ್ಟೀಲ್ ತಟ್ಟೆಗಳಲ್ಲಿ ಅರಿಶಿನ ಕುಂಕುಮ ಹಾಕಿ ಆರತಿ ನಕ್ಷೆಯನ್ನು ಬರೆದು ಆರತಿ ಎತ್ತುವಂಥ ರೂಢಿ ಗಣಪತಿ ಮಂಗಳಾರತಿ ಟೈಮ್ನಲ್ಲಿ ಇರುತ್ತೆ. ಇದಿಷ್ಟು ಪ್ರಿಪ್ರೇಷನ್ಗಳು ಏನೇನು ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು. ಅದನ್ನು ಬಿಟ್ಟರೆ ಈಗ ಪುರೋಹಿತರು ಬಂದಮೇಲೆ ಮನೆಗೆ ಬರ್ತಾರೆ. ಬಂದಮೇಲೆ ಸಂಕಲ್ಪ ಮಾಡಿಸಿ ಎಲ್ಲರಿಗೂ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ. ಗರಿಕೆ ಪ್ರಧಾನವಾದ್ದು, ದುರ್ವಾ ಪೂಜೆ ಇರುತ್ತೆ, ಪತ್ರ ಪೂಜೆ, ಪುಷ್ಪ ಪೂಜೆ, ಮಂತ್ರಾಕ್ಷತೆ ಪೂಜೆ, ಗಣಪತಿ ಅಷ್ಟೋತ್ತರ, ಇವೆಲ್ಲದ್ರ ಜೊತೆಯಲ್ಲಿ ಅವರು ಪೂಜೆ ಆದಮೇಲೆ ನೈವೇದ್ಯ ಏನು ತಿಂಡಿ ತಿನಿಸುಗಳನ್ನು ಮಾಡಿರ್ತಾರೆ ಮಾಡಿ ಹಬ್ಬದ ಅಡುಗೆಯನ್ನು ಮಾಡ್ತಾರೆ.
ಇವತ್ತಿನ ದಿನ ನಾಗರ ಪಂಚಮಿ ಮಾಡಿದಾಗೆ ಪುಡಿ ಗಡುಬು ಅಥವಾ ಖಾರದ ಕಡುಬು ಸಿಹಿ ಗಡುಬು ಮಾಡ್ತಾರೆ, ಇಲ್ಲ ಇಡ್ಲಿಯನ್ನ ಕಡುಬು ಅಂತ ತಟ್ಟೆ ಇಡ್ಲಿ ಮಾಡೋದು, ಇಲ್ಲ ಇಡ್ಲಿ ಮಾಡೋವಂಥ ರೂಢಿ ಇರುತ್ತೆ. ಅದು ಬಿಟ್ಟರೆ ನಾಗರ ಪಂಚಮಿ ಮಾಡಿದಾಗೆ ಬದನೆಕಾಯಿ ಬಜ್ಜಿ, ಬದನೆಕಾಯಿ ಪಲ್ಯ ಮಾಡ್ತಾರೆ, ಪಾಯಸ, 2 ಬಗೆ ಪಲ್ಯ, 2 ಬಗೆ ಕೋಸುಂಬರಿ, ಏನಾದರೂ ಒಂದು ಕಲಸಿದಂತಹ ಅನ್ನ ಸಾರು, ತೊಗವೆ ಇದು ಇದ್ದೇ ಇರುತ್ತೆ. ಒಂದು ಸಿಹಿ ಒಂದು ಖಾರ ಈ ಥರ ನೈವೇದ್ಯಕ್ಕೆ ಮಾಡಿರ್ತಾರೆ. ಪುರೋಹಿತರಿಗೆ ಮಾಮೂಲಾಗಿ ಉಪಾಯನ ದಾನ ಕೊಡ್ತಾರೆ. ಎಲ್ಲರೂ ನೈವೇದ್ಯ ಆಗಿ ಎಲ್ಲರೂ ಪ್ರತಿಯೊಬ್ಬರು ಪೂಜೆ ಪುನಸ್ಕಾರ ಆದಮೇಲೆ ಉಪಾಯನ ದಾನ ಹೇಗೆ ಕೊಡಬೇಕು ಅಂತ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ. ಉಪಾಯನ ದಾನ ಆದ ನಂತರ ಯಾವುದಾದ್ರೂ ಮನೆಯಲ್ಲಿ ಗಂಡು ಮಕ್ಕಳಿಗೆ ಮುಂಜಿಯನ್ನ ಮಾಡಿದ್ರೆ ಆ ವರ್ಷ ಅವರು ಪುರೋಹಿತರಿಗೆ ಅವರು ಮಾಡಿರೋ ತಿಂಡಿಗಳನ್ನೆಲ್ಲ ತಟ್ಟೆಯಲ್ಲಿಟ್ಟು ಕೊಡ್ತಾರೆ, ಅವ್ರಿಗೆ ಸಮರ್ಪಿಸ್ತಾರೆ. ಇನ್ನೂ ಕೆಲವು ಕಡೆ ಯಾರಿಗಾದ್ರೂ ಹೊಸದಾಗಿ ಮದುವೆ ಆಗಿದ್ರೆ ಆ ಗೃಹಸ್ಥರು 5 ಜನ ಗೃಹಸ್ಥರಿಗೆ ಏನ್ ಮಾಡ್ತಾರೆ, 5 ತಟ್ಟೆಗಳಲ್ಲಿ ತಿಂಡಿಗಳನ್ನ, ಚಕ್ಲಿ ಉಂಡೆಯನ್ನ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡುವಂತಹ ಸಂಪ್ರದಾಯ ಇದೆ. ಈ ರೀತಿ ಬಂದಂತಹ ಪುರೋಹಿತರಿಗೆ ಉಪಾಯನ ಕೊಟ್ಟು ಯಥಾಶಕ್ತಿ ದಕ್ಷಿಣೆಯನ್ನ ಕೊಟ್ಟು ತಿಂಡಿಯ ಒಂದು ಬಾಗಿನ ಅಂದ್ರೆ ಒಂದು ತಟ್ಟೆಯನ್ನ ಕೊಟ್ಟ ನಂತರ ಮನೆಯವರೆಲ್ಲ ಊಟ ಮಾಡ್ತಾರೆ. ಇನ್ನೊಂದೇನು ಅಂದ್ರೆ ಅವತ್ತಿಗೆ ಆ ಕಾರ್ಯಕ್ರಮ ಮುಗಿಲಿಲ್ಲ, ಸಂಜೆ ಎಲ್ಲರೂ ಮಂಗಳಾರತಿ ಆಗಬೇಕು, ಗಣಪತಿ ನೋಡಕ್ ಹೋಗ್ಬೇಕು. ನಾವೆಲ್ಲ ಚಿಕ್ಕವರಿದ್ದಾಗ ಮಂತ್ರಾಕ್ಷತೆ ಬಟ್ಲಿಟ್ಕೊಂಡು 9 ಗಣಪತಿ, 21 ಗಣಪತಿ, 108 ಗಣಪತಿ ನೋಡಕ್ ಹೋಗ್ತದೆ. ಯಾರ್ಯಾರ ಮನೇಲಿ ಗಣಪತಿ ಇಟ್ಟಿದ್ದೀರಾ ಅಂತ ಹೋಗಿ ಕೇಳೋದು, ಇಟ್ಟಿದ್ದೀವಿ ಒಳಗಡೆ ಹೋಗಿ ನಮಸ್ಕಾರ ಮಾಡೋದು, ಎಣಿಸ್ಕೊಡೋದು, ಬರೋದು, ಈ ತರ ಮಾಡ್ತಿದ್ವಿ. ಆದ್ರೆ ಇವಾಗ ಆ ಪದ್ಧತಿ ಎಷ್ಟೋ ಮಟ್ಟಿಗಿದೆ ಅನ್ನೋದು ಗೊತ್ತಿಲ್ಲ. ನಾವು ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ವಿ ಅಷ್ಟೇ, ಯಾರು ಏನು ಕೊಡ್ತಿರ್ಲಿಲ್ಲ. ಈಗೆಲ್ಲ ಯಾರಾದ್ರೂ ಮನೆ ಗಣಪತಿ ನೋಡಕ್ ಬಂದ್ರೆ ಏನಾದ್ರೂ ಸಿಹಿ ತಿಂಡಿಗಳನ್ನ ಕೊಟ್ಟು ಕಳಿಸ್ತಾರೆ ಮಕ್ಕಳಿಗೆ, ದಸರಾದಲ್ಲಿ ಕೊಟ್ಟ ಹಾಗೆ. ಅದೇ ಈಗೀಗ ಬೆಂಗಳೂರು ನಗರದಲ್ಲಿ ಬಂದಿರುವಂತಹ ಒಂದು ಅಭ್ಯಾಸ. ಗಣಪತಿ ನೋಡಿದ್ದೆಲ್ಲ ಮುಗಿದ್ಮೇಲೆ ಸಂಜೆ ಗಣಪತಿ ಕಥೆಯನ್ನ ಓದ್ತಾರೆ. ಏನು ಚೌತಿ ಚಂದ್ರ ನೋಡಬಾರ್ದು ಗಣಪತಿ ಹಬ್ಬದ ದಿನ ಅದಕ್ಕೆ ಶಮಂತೋಪಖ್ಯಾನ ಕಥೆ ಇದೆ. ಅವತ್ತಿನ ದಿನ ಚೌತಿ ಚಂದ್ರನ ನೋಡಿದ್ರಿಂದ ಕೃಷ್ಣನಿಗೆ ಏನು ಶಮಂತಕ ಮಣಿಯನ್ನ ತಗೊಂಡು ಹೋಗಿರ್ತಾರೆ, ಅದು ಅಪೋದ ಯಾರ ಮೇಲೋ ಬಂದು ಜಾಬುವಂತನ ಹತ್ರ ಇರುತ್ತೆ, ಕೃಷ್ಣನ ಮೇಲೆ ಬಂದು ಅವನು ಅದನ್ನ ಹುಡುಕೊಂಡು ಹೋಗಿ ಅದು ಯಾರು ಇಟ್ಕೊಂಡಿದ್ದಾರೆ ಅಂತ ಹೋಗಿ ಅಲ್ಲಿಂದ ತಗೊಂಡ್ಬರುವಂತಹ ಒಂದು ಕಥೆ ಇದು. ಪುರೋಹಿತರು ಹೇಳ್ತಾರೆ ಇದನ್ನು ಸಾಮಾನ್ಯಕ್ಕೆ, ಇಲ್ಲ ಮನೆಯಲ್ಲೇ ಓದ್ತಾರೆ. ಜೊತೆಯಲ್ಲಿ ಈ ಕತೆ ಎಲ್ಲ ಬುಕ್ಗಳದ್ದು ಇಂಟರ್ನೆಟ್ ಅಲ್ಲಿ ಇರೋದ್ರಿಂದ ಓದ್ಕೋಬಹುದು. ಈ ಕಥೆಯನ್ನ ಓದಿದ್ರೆ 1 ವರ್ಷ ನಮ್ಗೆ ಕಳ್ಳತನದ ಅಪವಾದದ ಭಯ ಇರೋದಿಲ್ಲ ಅನ್ನೋ ನಂಬಿಕೆ ಇದೆ. ಆದ್ರೆ ಅವತ್ತು ಗೊತ್ತಿಲ್ದರೇನೋ ಚೌತಿ ಚಂದ್ರನ್ ನೋಡ್ಬಿಟ್ರೆ ಈ ಕತೆ ಓದ್ಲೇಬೇಕು. ಕತೆ ಓದ್ಲಿಲ್ಲ ಅಂದ್ರೆ ಕಳ್ಳತನದ ಅಪವಾದ ಬರುವಂತಹ ಒಂದು ಭಯ ಇರುತ್ತೆ. ಇದು ಏನೋ ಒಂದು ಸಂಪ್ರದಾಯ. ಅವತ್ತೊಂದಿನ ರಾತ್ರಿ ಎಲ್ಲೂ ಹೋಗ್ದಲೆ, ಆಕಾಶ ನೋಡ್ದಲೆ ಇರ್ಲಿ, ಮನೇಲೆ ಮಕ್ಳಿರ್ಲಿ ಅಂತನೋ ಏನೋ ಇರಬಹುದು, ಹಿಂದಿನ ಕಾಲದವ್ರು ಮಾಡಿರ್ಬೋದು. ಇದ್ರ ಜೊತೆನಲ್ಲಿ ಸಂಜೆ ಮಂಗಳಾರತಿ ಆಗುತ್ತೆ. ಗಣಪತಿಗೆ ಮಂಗಳಾರತಿಯಾಗ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರಿತೇವೆ. ಎಲ್ಲರಿಗೂ ಏನು ಇಲ್ಲಿ ಶಂಖ ಜಾಗಟೆ, ಎಲ್ಲರಿಗೂ ಜಾಗಟೆ ಬಡಿಯೋದಂತೂ ಕಾಮನ್ನು. ಸಂಜೆ ಒಂದು ಚಿಕ್ಕದಾಗಿ ಪೂಜೆಯನ್ನ ಮಾಡಿ ಮಂಗಳಾರತಿಯನ್ನ ಮಾಡ್ತಾರೆ. ಚೊಪ್ಪು ಎಲ್ಲರೂ ಏನೇನೋ ಮಾಡ್ತಾರೆ, ಕೋಸಂಬರಿಗಳನ್ನು ಮಾಡ್ತಾರೆ, ಕಡ್ಲೆಕಾಳು ಉಸ್ಲಿ ಮಾಡ್ತಾರೆ. ನಮ್ಮ ಮನೆಗಳೆಲ್ಲ ಕಡ್ಲೆಕಾಳು ಉಸ್ಲಿ ಮಾಡೋರು. ಇದು ತಿಂಡಿಗಳನ್ನ ಮಾಡಿ ಕೊಡುವಂಥದ್ದು ಇರುತ್ತೆ. ಬಂದ ಎಲ್ಲರಿಗೂ ಮುತ್ತೈದರಿಗೆ ಕಷ್ಟಮ ಕೊಟ್ಟು ಬರೀ ತಿಂಡಿ ಕೊಟ್ಟರೆ, ಗಂಡಸರು ಬಂದ್ರೆ ಗಂಡು ಮಕ್ಕಳುಗಳು ಬಂದ್ರೆ ಬರೀ ತಿಂಡಿಗಳನ್ನ ಕೊಡುವಂಥ ಸಂಪ್ರದಾಯ ಇರುತ್ತೆ. ತೀರಾ ಗೃಹಸ್ಥರು ಬಂದ್ರೆ ತೆಂಗಿನಕಾಯಿ ಅಡಿಕೆ ಕೊಡ್ಬೋದು. ಇದು ಅವತ್ತಿನ ಒಂದು ಸಂಪ್ರದಾಯ. ಮರುದಿನ ಮರುಪೂಜೆ ಮಾಡಿ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿರುವಂತಹ ಗಣಪತಿಯನ್ನ ಹಿಂದೆಲ್ಲ ಕೆರೆಗೆ ಬಿಡೋರು. ಗಣಪತಿ ಹಬ್ಬದ ದಿನನೇ ನಮ್ಮ ಮನೆಗಳಲ್ಲೆಲ್ಲ ಸಂಜೆ ವಿಸರ್ಜನೆ ಮಾಡಿ ಕೆರೆಗೆ ಬಿಡೋರು. ಎಲ್ಲ ಗುಂಪಲ್ಲಿ ಹೋಗ್ತಾ ಏನು ವೆಂಕಟೇಶ್ವರನ ನೆನಪಿಸ್ಕೊಂಡು, ಅವ್ರ ಮನೆ ದೇವರನ್ನ ನೆನಪಿಸ್ಕೊಂಡು, ಜೈ ಗಣಪತಿ ಅಂದ್ಕೊಂಡು ಎಲ್ಲರೂ ಕೆರೆಗೆ ಹೋಗಿ ಅಲ್ಲಿ ಮಂಗಳಾರತಿ ಮಾಡಿ ಗಣಪತಿಯನ್ನ ಕೆರೆಯಲ್ಲಿ 3 ಸಲ ಮುಳುಗಿಸಿ ಬಿಟ್ಬಿಟ್ಟು ಬರೋರು. ಈಗೀಗ ಕೆರೆ ಇಲ್ದಂಗಾದಾಗ ಬಾವಿಲಿ ಬಿಡೋ ಪದ್ಧತಿ ಬಂತು. ಬಾವಿಗಳು ಇಲ್ದಲೇ ಇರೋರು ಬಕೆಟಲ್ಲಿ ಬಿಡುವಂತಹ ಪದ್ಧತಿ ಬಂತು. ಅದು ಇಲ್ದಲೇ ಇರೋರು ಸಿಟಿಗಳಲ್ಲೆಲ್ಲ BBMP ಇಂದ ಬಂದು ಒಂದು ಟ್ರಕ್ಗಳಲ್ಲಿ, ಚಿಕ್ಕ ಲಾರಿಗಳಲ್ಲಿ ಬಂದು ತಗೊಂಡು ಹೋಗ್ತಾರೆ. ಇಲ್ಲ ಅಲ್ಲಲ್ಲೇ ಹತ್ರ ಇರುವಂಥ ಕೆರೆಗಳಿಗೆ ಹೋಗಿ ನಾವು ಏನು ಹತ್ತಿ ಪತ್ತಿ ಎಲ್ಲ ತೆಗೆದು, ಹೂವು ಎಲ್ಲ ತೆಗೆದು ಕೊಟ್ರೆ ಗಣಪತಿಯನ್ನ ಬಿಡ್ತಾರೆ. ಅವ್ರಿಗೇನೋ ಸಂಭಾವನೆ ಕೊಟ್ರೆ ಆಯ್ತು. ಈ ರೀತಿಯಾಗಿ ಗಣಪತಿಯನ್ನ ವಿಸರ್ಜನೆ ಮಾಡಲಾಗುತ್ತೆ. ಮತ್ತೆ ಮುಂದಿನ ವರ್ಷ ಗಣಪತಿ ಹಬ್ಬ. ಜೊತೆಗೆ ಪ್ರತಿಯೊಂದು ಊರಲ್ಲೂ ಗಣೇಶೋತ್ಸವಗಳು, ಗಣೇಶನ್ ಕೂರ್ಸೋದು ಒಂದು ಪದ್ಧತಿ ಬಂದಿದೆ. ಪೆಂಡಾಲ್ ಹಾಕಿ ಅಲ್ಲಿ ಗಣೇಶನ್ ಇಟ್ಟು ಆ ಗಣೇಶನ್ಗೆ ದಿನಾಗಲೂ ಸುಮಾರು ಒಂದು 21 ದಿನ 48 ದಿನ ಈ ಥರ ಮಂಡಲಗಳ ಕಾಲ ಇಟ್ಟು ದಿನಾಗಲೂ ಒಂದೊಂದು ಪ್ರೋಗ್ರಾಮ್ಗಳನ್ನು ನಡೆಸುವಂಥದ್ದು, ಕಾರ್ಯಕ್ರಮಗಳನ್ನ ನೀಡಿ ಜನರು ಬಂದು ಏನಾದರೂ ಪ್ರೈಸ್ಗಳನ್ನ ಹಂಚುವಂಥದ್ದು ಎಲ್ಲವೂ ಇರುತ್ತೆ. ಎಲ್ಲರಿಗೂ ಊರೂಟದ ವ್ಯವಸ್ಥೆನೂ ಇರುತ್ತೆ. ಗಣಪತಿ ಅವರು ಗಣೇಶೋತ್ಸವದ ಗಣಪತಿ ಬಿಡೋ ದಿನ ಪಟಾಕಿಗಳನ್ನು ಸಿಡಿಸುವಂತಹ ಒಂದು ಸಂಭ್ರಮದ ಆಚರಣೆನೂ ಇರುತ್ತೆ. ಜೊತೆಯಲ್ಲಿ ಈ ಗಣಪತಿ ಕೆಲವು ಊರಿಂದೆಲ್ಲ ಫೇಮಸ್. ಇದು ಸತ್ಯ ಗಣಪತಿ ಅಂತ, ಸಿಕೆರೆ ಗಣಪತಿ, ಹಾಸನ ಗಣಪತಿ, ತಿಪ್ಟೂರು ಗಣಪತಿ,
ಬೆಂಗಳೂರಿನಲ್ಲಿ ಗಣೇಶೋತ್ಸವ, ಇವೆಲ್ಲ ತುಂಬ ಪ್ರಸಿದ್ಧವಾಗಿರುವಂತಹ ಗಣಪತಿಗಳು. ಮಹಾರಾಷ್ಟ್ರದಲ್ಲಂತೂ ಪೂನಾ ಗಣಪತಿ, ಬಾಂಬೆಯಲ್ಲಿ ಕೆಲವು ಗಣಪತಿ ದೇವಸ್ಥಾನಗಳು ಬಹಳ ಫೇಮಸ್ ಆಗಿವೆ. ಇದು ನಮ್ಮ ಒಂದು ಕಮ್ಯುನಿಟಿ ಒಗ್ಗಟ್ಟಿಗೋಸ್ಕರ ಇದು ತುಂಬ ಹಿಂದಿನಿಂದ ಬಂದಿರುವಂತಹ ಆಚರಣೆ ಅಂತ ಹೇಳ್ಬೋದು. ಹೀಗೆ ಗಣಪತಿ ಉತ್ಸವ ಅಥವಾ ಗಣಪತಿ ಹಬ್ಬ ನಡೆಯುತ್ತೆ. ಕೆಲವು ಕಡೆ ಗಣಪತಿ ಪೆಂಡಾಲ್ನಲ್ಲಿ ಇಟ್ಟಾಗ ವರಮಹೋತ್ಸವ ಅಂತ ಮಾಡ್ತಾರೆ. ವರಮಹೋತ್ಸವ ಅಂದ್ರೆ ಒಂದು ದಿನ ಗುರ್ತು ಮಾಡಿಕೊಂಡು ಅವತ್ತು ಪ್ರತಿಯೊಬ್ಬರು ಈ ರೈತರು ಬೆಳೆಗಾರರು ಅವ್ರ ತೋಟದಲ್ಲಿ ಬೆಳೆಯುವಂಥ ಹಣ್ಣು ತರಕಾರಿ ಎಲ್ಲದನ್ನು ತಂದು ಆ ಗಣಪತಿ ಪೆಂಡಾಲ್ ತುಂಬ ಕಟ್ಟುವಂಥದ್ದು, ಅಲಂಕಾರಕ್ಕೆ ಇಡುವಂಥದ್ದು ಇರುತ್ತೆ. ಇದಕ್ಕೆ ವನಮಹೋತ್ಸವ ಅನ್ನೋ ಹೆಸರು ಕೂಡ ಇರುತ್ತೆ. ಇದು ತರೀಕೆರೆನಲ್ಲಿ ಮಾಡೋರು. ಈ ರೀತಿಯಾಗಿ ಗಣಪತಿ ಹಬ್ಬವನ್ನು ಆಚರಿಸಲಾಗುತ್ತೆ. ಇದು ಒಂಥರ ಕಮ್ಯುನಿಟಿಗೋಸ್ಕರ ಮಾಡುವಂಥದ್ದು, ಹಾಗೂ ಗಂಡು ಮಕ್ಕಳಿಗೆ ಇದು ತುಂಬ ಪ್ರಧಾನವಾದ ಹಬ್ಬ ಅಂತ ಹೇಳಬಹುದು. ಹಾಗೂ ಕೆಲವು ಕಡೆ ಎಲ್ಲ ಗಣಪತಿ ಹಬ್ಬಕ್ಕೆ ಅಂತ ಚಿಕ್ಕ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಏನಾದರೂ ಉಡುಗೊರೆಯನ್ನು ಕೊಡುವಂಥ ಸಂಪ್ರದಾಯ ಸಹಿತ ಇದೆ, ಇಲ್ಲ ದುಡ್ಡನ್ನು ಕೊಡುವಂಥ ಸಂಪ್ರದಾಯ ಸಹಿತ ಇದೆ.